ಪ್ರಿಯತಮನಿಗಾಗಿ ಪ್ರಿಯತಮೆಯಿಂದ ಹುಸಿ ಬಾಂಬ್ ಕರೆ ಆಗಿದೆ. ಅಂದ್ರೆ ತನ್ನನ್ನ ಬಿಟ್ಟು ಹೋಗದಂತೆ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆಯನ್ನ ಹಾಕಿದ್ದಾರಂತೆ. ಬೆಂಗಳೂರಿನಿಂದ ಮುಂಬೈಗೆ ಹೊರಟಿದ್ದಂತಹ ಜೋಡಿ ಇದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಬ್ಬರ ಮಧ್ಯೆ ಜಗಳ ಆಗಿದೆ. ಯುವತಿ ಇಂದ್ರಾ ರಾಜ್ವರ್ ಹಾಗೂ ಮೀರ್ ರಾಜ್ ನಡುವೆ ಗಲಾಟೆ ಆಗಿರುವಂಥದ್ದು. ಈ ಗಲಾಟೆ ಮಧ್ಯದಲ್ಲಿ ನೋಡಿ ಹುಸಿ ಬಾಂಬ್ ಕರೆಯನ್ನ ಮಾಡಲಾಗಿದೆ. ಈ ವೇಳೆ ಯುವತಿಯನ್ನ ಬಿಟ್ಟು ಹೋಗ್ತಾ ಇದ್ದಂತಹ ಯುವಕ ಇದರಿಂದ ಆಕ್ರೋಶಗೊಂಡು ಹುಸಿ ಬಾಂಬ್ ಬೆದರಿಕೆ ಕರೆಯನ್ನ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೂನ್ 26ರಂದು ಬೆಂಗಳೂರಿನಿಂದ ಮುಂಬೈಗೆ ಹೊರಟಿದ್ದಂತಹ ಜೋಡಿ ಇಬ್ಬರು ಕಿತ್ತಾಡಿಕೊಂಡು ಪ್ರತ್ಯೇಕ ವಿಮಾನದಲ್ಲಿ ಹೋಗೋದಕ್ಕೆ ನಿರ್ಧಾರವನ್ನ ಮಾಡಿದ್ರಂತೆ. ವಿಮಾನ ನಿಲ್ದಾಣ ಪರಿಶೀಲನೆ ನಡೆಸಿದ ಸಿಐಎಸ್ಪಿ ಸಿಬ್ಬಂದಿ ಈ ಸಂದರ್ಭದಲ್ಲಿ ಹುಸಿ ಬಾಂಬ್ ಕರೆ ಅಂತ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಪ್ರಿಯತಮ ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ಬಿಡ್ತಾನೋ ಅನ್ನುವಂತಹ ಆತಂಕದಲ್ಲಿ ಈ ರೀತಿಯಾಗಿ ಹುಸಿ ಬಾಂಬ್ ಕರೆಯನ್ನ ಮಾಡಿದ್ದಾಳೆ ಯುವತಿಯೋರ್ವಳು. ತನ್ನನ್ನು ಬಿಟ್ಟು ಹೋಗದಂತೆ ಏರ್ಪೋರ್ಟ್ನಲ್ಲಿ ಬಾಂಬ್ ಇದೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾಳೆ. ಬೆಂಗಳೂರಿನಿಂದ ಮುಂಬೈಗೆ ಹೊರಟಿದಂತಹ ಜೋಡಿ ಇಬ್ಬರ ಮಧ್ಯೆ ಜಗಳ ಆಗಿದೆ. ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರಂತೆ. ಯುವತಿ ಇಂದ್ರಾ ರಾಜ್ವರ್ ಹಾಗೂ ಮೀರ್ ರಾಜ್ ಮಧ್ಯೆ ಜಗಳ ಆದಂತಹ ಬೆನ್ನಲ್ಲೇ ಹುಸಿ ಕರೆ ಬಾಂಬ್ ಇಡಲಾಗಿದೆ ಅಂತ ಹೇಳಿ ಹುಸಿ ಕರೆಯನ್ನ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡು ಹುಸಿ ಬಾಂಬ್ ಇದೆ ಅಂತ ಹೇಳಿ ಇಬ್ಬರ ಮಧ್ಯೆ ಜಗಳ ಆಗಿದ್ದಕ್ಕೆ ನೋಡಿ ಏನೇನೇನೋ ಮಾಡ್ತಾರೆ. ಪ್ರೀತಿ ಇದ್ರೆ ಅಲ್ಲಿ ಪ್ರೀತಿ ಉಳಿಸ್ಕೊಂಡು ಹೋಗುವಂತಹ ಸಾಮರ್ಥ್ಯ ಇದ್ರೆ ಈ ರೀತಿಯಾದಂತಹ ಕೆಲಸಗಳು ಆಗೋದಿಲ್ಲ. ಒಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಇಬ್ಬರ ಮಧ್ಯೆ ಈ ರೀತಿಯಾದಂತಹ ಕೆಲಸಗಳು ಆಗತ್ತೆ. ಆದರೆ ಈ ರೀತಿಯಾದಂತಹ ಹುಸಿ ಬಾಂಬ್ ಕರೆಯನ್ನ ಮಾಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಪ್ರಿಯತಮನಿಗಾಗಿ ಪ್ರಿಯತಮೆಯಿಂದ ಹುಸಿ ಬಾಂಬ್ ಕರೆ ಆಗಿದೆ. ಅಂದ್ರೆ ತನ್ನನ್ನ ಬಿಟ್ಟು ಹೋಗದಂತೆ ಏರ್ಪೋರ್ಟ್ಗೆ ಬಾಂಬ್ ಬೆದರಿಕೆಯನ್ನ ಹಾಕಿದ್ದಾರಂತೆ. ಬೆಂಗಳೂರಿನಿಂದ ಮುಂಬೈಗೆ ಹೊರಟಿದ್ದಂತಹ ಜೋಡಿ ಇದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಬ್ಬರ ಮಧ್ಯೆ ಜಗಳ ಆಗಿದೆ. ಯುವತಿ ಇಂದ್ರಾ ರಾಜ್ವರ್ ಹಾಗೂ ಮೀರ್ ರಾಜ್ ನಡುವೆ ಗಲಾಟೆ ಆಗಿರುವಂಥದ್ದು. ಈ ಗಲಾಟೆ ಮಧ್ಯದಲ್ಲಿ ನೋಡಿ ಹುಸಿ ಬಾಂಬ್ ಕರೆಯನ್ನ ಮಾಡಲಾಗಿದೆ. ಈ ವೇಳೆ ಯುವತಿಯನ್ನ ಬಿಟ್ಟು ಹೋಗ್ತಾ ಇದ್ದಂತಹ ಯುವಕ ಇದರಿಂದ ಆಕ್ರೋಶಗೊಂಡು ಹುಸಿ ಬಾಂಬ್ ಬೆದರಿಕೆ ಕರೆಯನ್ನ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೂನ್ 26ರಂದು ಬೆಂಗಳೂರಿನಿಂದ ಮುಂಬೈಗೆ ಹೊರಟಿದ್ದಂತಹ ಜೋಡಿ ಇಬ್ಬರು ಕಿತ್ತಾಡಿಕೊಂಡು ಪ್ರತ್ಯೇಕ ವಿಮಾನದಲ್ಲಿ ಹೋಗೋದಕ್ಕೆ ನಿರ್ಧಾರವನ್ನ ಮಾಡಿದ್ರಂತೆ. ವಿಮಾನ ನಿಲ್ದಾಣ ಪರಿಶೀಲನೆ ನಡೆಸಿದ ಸಿಐಎಸ್ಪಿ ಸಿಬ್ಬಂದಿ ಈ ಸಂದರ್ಭದಲ್ಲಿ ಹುಸಿ ಬಾಂಬ್ ಕರೆ ಅಂತ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಪ್ರಿಯತಮ ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ಬಿಡ್ತಾನೋ ಅನ್ನುವಂತಹ ಆತಂಕದಲ್ಲಿ ಈ ರೀತಿಯಾಗಿ ಹುಸಿ ಬಾಂಬ್ ಕರೆಯನ್ನ ಮಾಡಿದ್ದಾಳೆ ಯುವತಿಯೋರ್ವಳು. ತನ್ನನ್ನು ಬಿಟ್ಟು ಹೋಗದಂತೆ ಏರ್ಪೋರ್ಟ್ನಲ್ಲಿ ಬಾಂಬ್ ಇದೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾಳೆ. ಬೆಂಗಳೂರಿನಿಂದ ಮುಂಬೈಗೆ ಹೊರಟಿದಂತಹ ಜೋಡಿ ಇಬ್ಬರ ಮಧ್ಯೆ ಜಗಳ ಆಗಿದೆ. ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರಂತೆ. ಯುವತಿ ಇಂದ್ರಾ ರಾಜ್ವರ್ ಹಾಗೂ ಮೀರ್ ರಾಜ್ ಮಧ್ಯೆ ಜಗಳ ಆದಂತಹ ಬೆನ್ನಲ್ಲೇ ಹುಸಿ ಕರೆ ಬಾಂಬ್ ಇಡಲಾಗಿದೆ ಅಂತ ಹೇಳಿ ಹುಸಿ ಕರೆಯನ್ನ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡು ಹುಸಿ ಬಾಂಬ್ ಇದೆ ಅಂತ ಹೇಳಿ ಇಬ್ಬರ ಮಧ್ಯೆ ಜಗಳ ಆಗಿದ್ದಕ್ಕೆ ನೋಡಿ ಏನೇನೇನೋ ಮಾಡ್ತಾರೆ. ಪ್ರೀತಿ ಇದ್ರೆ ಅಲ್ಲಿ ಪ್ರೀತಿ ಉಳಿಸ್ಕೊಂಡು ಹೋಗುವಂತಹ ಸಾಮರ್ಥ್ಯ ಇದ್ರೆ ಈ ರೀತಿಯಾದಂತಹ ಕೆಲಸಗಳು ಆಗೋದಿಲ್ಲ. ಒಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಇಬ್ಬರ ಮಧ್ಯೆ ಈ ರೀತಿಯಾದಂತಹ ಕೆಲಸಗಳು ಆಗತ್ತೆ. ಆದರೆ ಈ ರೀತಿಯಾದಂತಹ ಹುಸಿ ಬಾಂಬ್ ಕರೆಯನ್ನ ಮಾಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ.